ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟೇಗೌಡನ ಕೊಪ್ಪಲು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ 2023 ಹಾಗೂ 24ನೇ ಸಾಲಿನ ವಾರ್ಷಿಕ ಮಹಾಸಭೆಯು ಸಂಘದ ಅಧ್ಯಕ್ಷ ನರಸಿಂಹೇಗೌಡ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಮೈಮಲ್ ವಿಸ್ತರಣಾಧಿಕಾರಿ ಶ್ರೀಕಾಂತ್ ಮಾತನಾಡಿ, ಉತ್ಪಾದಕರು ಹಾಲನ್ನು ಕಲಬೆರಕೆ ಮಾಡದೆ ಗುಣಮಟ್ಟದ ಹಾಲನ್ನು ಸರಬರಾಜು ಮಾಡಿದಾಗ ಮಾತ್ರ ಸಂಘವು ಹೆಚ್ಚು ಲಾಭ ಗಳಿಸಲು ಸಾಧ್ಯ. ಸಂಘವು ಪ್ರತಿಯೊಬ್ಬ ಉತ್ಪಾದಕರಿಗೆ ಹಾಗೂ ಹಸುಗಳಿಗೆ ಜೀವ ವಿಮೆ ಮಾಡಿಸುವಂತೆ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮೋಹನ್ ಕುಮಾರ್ ಬಿಕೆ ಮಾತನಾಡಿದರು. ಇನ್ನು ಈ ಬಾರಿ ಸಂಘಕ್ಕೆ ಹೆಚ್ಚು ಹಾಲು ಸರಬರಾಜು ಮಾಡಿದ ಉತ್ಪಾದಕರಾದ ಶಂಕರ್ ಅಣ್ಣಯ್ಯ ಚಂದ್ರ ಅವರನ್ನ ಸಂಘದ ವತಿಯಿಂದ ಉತ್ಪಾದಕರಿಗೆ ಉತ್ತೇಜನ ನೀಡಲು ಬಹುಮಾನ ನೀಡಿ ಸನ್ಮಾನಿಸಲಾಯಿತು. ಇವೆಲ್ಲ ಖರೀದಿ ಮಾಡೋದ್ರಿಂದ ಒಂದು ತಿಂಗಳು ಲಾಭ ಇರೋದ್ರಿಂದ ಬಂದು ಏನು ಖರೀದಿ ಮಾಡಿದ್ರು ಅದು ನಷ್ಟಕ್ಕೆ ಬಂದಿತ್ತು. ಅದೆಲ್ಲ ಕಳೆದ ನಷ್ಟನ 50,314.28 ಲಾಭ ಐತೆ. ಅದರಲ್ಲಿ ಆಮೇಲೆ ಹಸುಗಳಿಗೂ ಅಷ್ಟೇ ಇನ್ಶೂರೆನ್ಸು ಮಾಡಿದ್ರ ಈಗ ನೆಕ್ಸ್ಟಿಗೆ ಮಾಡ್ತಾರೆ. ಮತ್ತು 50,000 ರೂಪಾಯಿ ಇತ್ತು, 75,000 ರೂಪಾಯಿ ಮಾಡವ್ರೆ. ನೀವು 2,500 ರೂಪಾಯಿ ಕಟ್ಟಿದ್ರೆ 3 ವರ್ಷಕ್ಕೆ ಇನ್ಶೂರೆನ್ಸ್ ಮಾಡ್ತಾರೆ. ಆಮೇಲೆ ಬಾಂಡ್ ಅಷ್ಟೇ, ಸಂಘಕ್ಕೆ ಬಾಂಡ್ ಬರ್ತದೆ. ಈಗ ಒಂದು 50 ಜನ ಮಾಡಿದ್ರೆ 50 ಜನದ್ದು ಒಟ್ಟಿಗೆ ಒಂದೇ ಪೇಪರಲ್ಲಿ ಸಂಘದಲ್ಲಿ ಕೊಡ್ತಾರೆ. ಮೊದಲು ಇಂಡಿವಿಜುವಲ್ ಕೊಡೋರು ಉತ್ಪಾದಕರು ಹಾಳು ಮಾಡ್ಕೋತಾರೆ ಅಂತ ಅಂದ್ಬಿಟ್ಟು ಸಂಘಕ್ಕೆ ಇರ್ತದೆ. ನಿಮ್ಮ ಹಸು ಏನಾರು ಹೆಚ್ಚು ಕಮ್ಮಿ ಆದರೆ ಅವನ ಹತ್ರ ಬಾಂಡ್ ಇಸ್ಕೊಂಡು ಅದು ದುಡ್ಡು ಕ್ಲೈಮ್ ಆಯ್ತದೆ. ನೀವು ಹಾಕಬೇಕು. ಈ ಗುಣಮಟ್ಟದ ಹಾಲು ನೀವು ಏನು ಹಾಕಿದ್ರೆ ನಿಮ್ಮ ಸಂಘ ಆಟೋಮೆಟಿಕ್ಕಾಗಿ ಇಂಪ್ರೂವ್ ಆಯ್ತದೆ. ಬಂದಂಥ ಲಾಭದಲ್ಲಿ ಬೋನಸ್ ರೂಪದಲ್ಲಿ ಪ್ರತಿ ವರ್ಷ ನೀವು ವಾಪಸ್ ನೀವೇ ತಗೋಬೋದು ಅದನ್ನ. ಈಗ ನೀವು ಗುಣಮಟ್ಟದ ಹಾಲು ಈಗ 10 ಜನ ಒಳ್ಳೆ ಹಾಲು ಹಾಕ್ತಾರೆ, ಒಂದು 3 ಜನ ಕಳಪೆ ತರಿಸಿ ಹಾಲು ಹಾಕ್ತಾರೆ ಅಂದರೆ 8 ಆಯ್ತದೆ. 8 ಹಾಕಿದ್ರೆ 2 ರೂಪಾಯಿ ಕಟ್ ಮಾಡ್ತಾರೆ. ಆ 2 ರೂಪಾಯಿ ದುಡ್ಡು ಸಂಘದ ಲಾಭ ದುಡ್ಡಲ್ಲೇ ಕೊಡಬೇಕು. ಆಮೇಲೆ ಇಲ್ಲ BMCಗಳಿಂದ ಕ್ಯಾನ್ ವಾಪಸ್ ಬರ್ತದೆ, ಇಲ್ಲ ಕ್ಯಾನ್ ಒಡೆದೋಯ್ತದೆ. ಆ ದುಡ್ಡನ್ನೇ ನಿಮಗೆ ಕೊಡಲೇಬೇಕು. ನಮ್ಮ ಕಾನ್ಸೆಪ್ಟ್ ಏನಪ್ಪ ಅಂದರೆ ಒಂದ್ಸರಿ ನಾವು ಹಾಲು ಹಾಕ್ಸ್ಕೊಂಡ್ಮೇಲೆ ಅವ್ರಿಗೆ ದುಡ್ಡು ಕೊಡಲೇಬೇಕು, ಇಲ್ಲಾಂದ್ರೆ ಇಲ್ಲಿಂದೇನೋ ವಾಪಸ್ ಕಳಿಸ್ಬೇಕು. ಈಗ ನಾವು ಹಾಲು ಹಾಕ್ಸ್ಕೊಂಡ್ರೆ ನಮ್ಗೆ ದುಡ್ಡು ಕಮ್ಮಿ ಬಂದದೇ. ಇವ್ರದ್ದು 6,516 ಲೀಟ್ರು ಟೋಟಲ್ ಹಾಲು ಹಾಕಿರೋದು. ಇವ್ರದ್ದು ಪೇಮೆಂಟ್ ಬಂದ್ಬಿಟ್ಟು 2,17,121 ರೂಪಾಯಿ ಹಾಲಿನ ಪೇಮೆಂಟ್ ಆಗೈತೆ. ನೆಕ್ಸ್ಟ್ ಕುಣಸೂರು ಗ್ರಾಮದಿಂದ ಚಂದ್ರ ಅವರು, ಇವ್ರದ್ದು ಚಂದ್ರು ಕೆ ಅವ್ರದ್ದು 2042 ಲೀಟರ್ ಹಾಲಾಗಿದೆ.